Okay, dear student, previous class we discussed the flowchart and algorithm, and then that program or that chapter have one more concept, sequence or control statements. ನಿಮಗೆ ಇಂದಿನ ಚಾಪ್ಟರ್ ಅಲ್ಲಿ ನಾವು ಫ್ಲೋಚಾರ್ಟ್ ಮತ್ತು ಅಲ್ಗಾರಿದಮ್ ನ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಏನಪ್ಪಾ ಅಂದ್ರೆ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಆ ಕಂಟ್ರೋಲ್ ಸ್ಟೇಟ್ಮೆಂಟ್ ಅನ್ನೋದು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್. ಅದಕ್ಕೋಸ್ಕರ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಮಾಡಬೇಕಾದ್ರೆ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತ ಬರುತ್ತೆ. ಆಗ ಮಾಡಿದಾಗ ನಿಮಗೆ ಆ ಫ್ಲೋಚಾರ್ಟ್ನ ಆ ಟೈಮಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಯೂನಿಟು ತುಂಬ ಇಂಪಾರ್ಟೆಂಟ್ ಯೂನಿಟು ಸಿ ಪ್ರೋಗ್ರಾಮಿಂಗ್ ಅಂತ, ಅಥವಾ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಊಪ್ಸ್ ಅಂತ ಕರೀತಾರೆ. ಇದು ನಿಮಗೆ ಸೆಕೆಂಡ್ ಇಯರ್ಗೆ ಕಂಟಿನ್ಯೂಷನ್ ಇದೆ. ಸೆಕೆಂಡ್ ಇಯರ್ಗೂ ಕೂಡ ಈ ಸಬ್ಜೆಕ್ಟೇ ಕಂಟಿನ್ಯೂಷನ್ ಓದ್ತೀರಾ. ಅದರಿಂದ ಈಗ ಏನು ಬೇಸಿಕ್ ನೀವು ಸಿ ಪ್ರೋಗ್ರಾಮಿಂಗ್ ಅಥವಾ ಊಪ್ಸ್ ಅನ್ನೋ ಕಲಿತೀರಾ, ಇದು ತುಂಬ ಇಂಪಾರ್ಟೆಂಟು. ಇದನ್ನು ತುಂಬ ಕೇರ್ಫುಲ್ಲಾಗಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೀನಿ. ಯಾಕಂದರೆ ನಮ್ಗೆ ಇನ್ನೂ ಮುಂದಿನ ವರ್ಷವೂ ಟೈಮ್ ಇದೆ ಕಲಿಯೋದಕ್ಕೆ. ಅದರಿಂದ ನೀವು ಯಾರು ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಪಾಯಿಂಟ್ ವೈಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರು ನೋಡ್ಕೊಂಡು ನಮ್ಗೆ ಮೆಸೇಜ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಫೋನ್ ಮಾಡಿ, ಸರ್ ಇಂಥದ್ದು ಅರ್ಥ ಆಗ್ತಿಲ್ಲ ನನಗೆ ಅಂತೇಳಿ ನಾನು ಅದನ್ನು ನಿಮಗೆ ಸಾಲ್ವ್ ಮಾಡ್ಕೊಡ್ತೀನಿ. ಓಕೆನಾ? ಈಗ ನಾವು ಸ್ಟಾರ್ಟ್ ಮಾಡ್ತಿರೋ ಕಾನ್ಸೆಪ್ಟ್ ಯಾವ್ದಪ್ಪ? ಇಂಟ್ರೊಡಕ್ಷನ್ ಟು ಸಿ ಪ್ಲಸ್ ಪ್ಲಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬರ್ಕೊಳ್ಳಿ, ಇಂಟ್ರೊಡಕ್ಷನ್ ಟು ಸಿ ಪ್ಲಸ್ ಪ್ಲಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ಇಂಟ್ರೊಡಕ್ಷನ್ ಟು ಸಿ ಪ್ಲಸ್ ಪ್ಲಸ್. ಇಂಟ್ರೊಡಕ್ಷನ್ ಟು ಸಿ ಪ್ಲಸ್ ಪ್ಲಸ್ ಏನು? ಸಿ ಪ್ಲಸ್ ಪ್ಲಸ್ ಅಂತ ತಿಳ್ಕೊಬೇಕು ಅಂದರೆ, ಸಿ ಪ್ಲಸ್ ಪ್ಲಸ್ ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸಿ ಪ್ಲಸ್ ಪ್ಲಸ್ ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಾವು ಒಂದು ಪ್ರೋಗ್ರಾಮ್ನ ಬರೆಯೋದನ್ನ ತಿಳ್ಕೊತೀವಿ. ಏನೇನು ಇಂಟ್ರೊಡಕ್ಷನ್ ಬರುತ್ತೆ ಫಸ್ಟ್ ನಾವು ನೋಡೋಣ. ಸಿ ಪ್ಲಸ್ ಪ್ಲಸ್ ಅಂದರೆ ಏನು, ನೆಕ್ಸ್ಟ್ ಅದರಲ್ಲಿ ಡೇಟಾ ಟೈಪ್ ಅಂದರೆ ಏನು, ಪ್ರೋಗ್ರಾಮ್ ಅಂದರೆ ಏನು, ಮತ್ತೆ ಪ್ರೋಗ್ರಾಮ್ನ ಸ್ಟ್ರಕ್ಚರ್, ಇಷ್ಟು ಇವತ್ತು ತಿಳ್ಕೊಳ್ಳೋಣ. ಫಸ್ಟ್ ನಾವು ಸಿ ಪ್ಲಸ್ ಪ್ಲಸ್ ಅನ್ನೋದ್ರೆ ಏನು ಅಂತ ತಿಳ್ಕೊಬೇಕು ಅಂದರೆ, ಒಂದು ಸ್ವಲ್ಪ ಹಳೇದು ಓದಿರೋದನ್ನ ರೀಕಾಲ್ ಮಾಡೋಣ. ಏನು ಹಳೇದು ಓದಿದ್ವಿ ನಾವು ಅಂದರೆ, ಸಾಫ್ಟ್ವೇರ್ ಅಂತ ಒಂದು ಕಾನ್ಸೆಪ್ಟ್ನ ಓದಿದ್ವಿ. ನಾಲ್ಕು ಇದೆಯಾ? ಸಾಫ್ಟ್ವೇರ್ ಅಂತ ಒಂದು ಕಾನ್ಸೆಪ್ಟ್ನ ಓದಿದ್ವಿ. ಈ ಕಡೆ ಬರೀತೀವಿ ನೋಡಿ, ರೀಕಾಲ್ ಮಾಡ್ತಾ ಇದ್ದಾರೆ. ಅದು ಸಾಫ್ಟ್ವೇರ್ ಅಂತ ಒಂದು ಕಾನ್ಸೆಪ್ಟ್ನ ಓದಿದ್ವಿ. ಈ ಸಾಫ್ಟ್ವೇರ್ ಅಂದ್ರೆ ಏನಪ್ಪ? ಸೆಟ್ ಆಫ್ ಪ್ರೋಗ್ರಾಮ್ಸ್ ಆರ್ ಇನ್ಸ್ಟ್ರಕ್ಷನ್. ಸೆಟ್ ಆಫ್ ಪ್ರೋಗ್ರಾಮ್ಸ್ ಆರ್ ಇನ್ಸ್ಟ್ರಕ್ಷನ್ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಈ ಸಾಫ್ಟ್ವೇರ್ ಅಲ್ಲಿ ಎರಡು ವಿಧಾನ ಇದೆ ಅಂತ ಹೇಳಿದ್ರು. ದೇರ್ ಆರ್ ಟೂ ಟೈಪ್ಸ್ ಆಫ್ ಸಾಫ್ಟ್ವೇರ್. ಎರಡು ರೀತಿಯ ಸಾಫ್ಟ್ವೇರ್ಸ್ ಇದೆ. ಯಾವುದು? ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಇನ್ನೊಂದು ಸಿಸ್ಟಮ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಏನಂತ ಹೇಳಿದೆ, ಯಾವುದೇ ಒಂದು ನಿರ್ದಿಷ್ಟವಾದ ಕೆಲಸಕ್ಕೆ ಇಂಥದ್ದೇ ಕೆಲಸಕ್ಕೆ ಇಂಥದ್ದೇ ಯೂಸ್ ಮಾಡಬೇಕು ಅಂತ ಇರುತ್ತೆ. ಎಕ್ಸಾಂಪಲ್, ನಾವು ಮುದ್ದೆ ಮಾಡಬೇಕಂದ್ರೆ ರಾಗಿ ಹಸಿಟ್ಟೇ ಬೇಕು, ಅದು ಬಿಟ್ಟರೆ ನಾವು ಬೇರೆ ಹಸಿಟ್ಟು ಹಾಕಿ ಮಾಡಿದ್ರೆ ನಾವು ಮುದ್ದೆ ಅಂತ ಕರೆಯಲ್ಲ. ಅದೇ ರೀತಿ ನಾವು ಕಂಪ್ಯೂಟ್ರಲ್ಲಿ ಏನಾದ್ರು ಒಂದು ವರ್ಡಲ್ಲಿ ಟೆಕ್ಸ್ಟ್ ಒಂದು ರೆಸ್ಯೂಮ್ ಟೈಪ್ ಮಾಡಬೇಕಂದ್ರೆ ವರ್ಡ್ ಅನ್ನೋ ಒಂದು ಸಾಫ್ಟ್ವೇರೇ ಬೇಕು, ಬೇರೆ ಸಾಫ್ಟ್ವೇರಲ್ಲಿ ಆಗಲ್ಲ. ನಿಮ್ಮ ಮೊಬೈಲಲ್ಲಿ ಹಾಡು ಕೇಳಬೇಕು ಅಂದರೆ ಹಾಡು ಕೇಳೋಂಥ ಸಾಫ್ಟ್ವೇರ್ ಆಗಬೇಕು. ಯಾವುದು? VLC ಪ್ಲೇಯರು, KMP ಪ್ಲೇಯರ್, ಈ ಥರ ಪ್ಲೇಯರ್ ಸಾಫ್ಟ್ವೇರ್ ಆಗಬೇಕು. ಅದು ಬಿಟ್ಟು ಬೇರೆ ಅದರಲ್ಲಿ ಪ್ಲೇ ಮಾಡೋಕ್ಕಾಗಲ್ಲ. ಈ ಥರ ನಿರ್ದಿಷ್ಟವಾದ ಕೆಲಸಕ್ಕೆ ಬಳಸೋ ಅಂಥ ಸಾಫ್ಟ್ವೇರ್ಸ್ ಏನಂತ ಕರಿತೀವಿ? ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಅದಕ್ಕೆ ಇಂಗ್ಲೀಷಲ್ಲಿ ಏನು ಡೆಫಿನಿಷನ್ ಹೇಳ್ತಾರೆ? ಅಪ್ಲಿಕೇಶನ್ ಸಾಫ್ಟ್ವೇರ್ ಇಸ್ ಎ ಸಾಫ್ಟ್ವೇರ್ ಇಸ್ ಯೂಸ್ಡ್ ಫಾರ್ ಪರ್ಟಿಕ್ಯುಲರ್ ಟಾಸ್ಕ್. ನಿರ್ದಿಷ್ಟವಾದ ಕೆಲಸಕ್ಕೆ ಬಳಸುವಂಥ ಸಾಫ್ಟ್ವೇರ್. ಆಯಿತಾ? ಅದಕ್ಕೆ ಎಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟಿದೆ. ಯಾವುದು? MS ಆಫೀಸ್ ಕೊಟ್ಟಿದೆ, ಪ್ಲೇಯರ್ ಸಾಫ್ಟ್ವೇರ್ಸ್ ಕೊಟ್ಟಿದೆ. ಆಯಿತಾ? ನೆಕ್ಸ್ಟ್ ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಏನು ಹೇಳಿದೆ? ಸಿಸ್ಟಮ್ ಸಾಫ್ಟ್ವೇರ್ ಈಸ್ ಎ ಸಾಫ್ಟ್ವೇರ್ ಇಟ್ಸ್ ಕಂಟ್ರೋಲ್ ದ ಹೋಲ್ ಕಂಪ್ಯೂಟರ್ ಸಿಸ್ಟಮ್. ಇಡೀ ಕಂಪ್ಯೂಟರ್ ವ್ಯವಸ್ಥೆಯನ್ನೇ ಕಾಪಾಡೋಂಥ
ಸಿಸ್ಟಮ್ ಅಂತ ಹೇಳಿದ್ದೆ ಅಲ್ವಾ. ಅದೇ ರೀತಿ ಲ್ಯಾಂಗ್ವೇಜ್ ಅಂತ ಹೇಳಿದ್ದೆ. ಇನ್ನೊಂದು ಏನು ಹೇಳಿದೆ, ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ವಿಧಾನ ಇದೆ ಅಂತ ಹೇಳಿದೆ? ಎರಡಿದೆ. ಒಂದು ಹೈ ಲೆವೆಲ್, ಇನ್ನೊಂದು ಲೋ ಲೆವೆಲ್. ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್, ಇನ್ನೊಂದು ಲೋ ಲೆವೆಲ್ ಲ್ಯಾಂಗ್ವೇಜ್. ಎರಡು ವಿಧಾನ ಇದೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಇಸ್ ಲೈಕ್ ಇಂಗ್ಲಿಷ್ ಲೈಕ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀವಿ. ಇಂಗ್ಲಿಷ್ ಲೈಕ್ ಲ್ಯಾಂಗ್ವೇಜಸ್ ಅಂದ್ರೆ ಏನು? ABCD ಏನು ಬರ್ತೀರಾ, ನಾವೇನು ಮಾತಾಡ್ತೀವಿ ಅಂಥದ್ದನ್ನ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತೀವಿ. ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಏನು? ಮಿಷಿನ್ ಲ್ಯಾಂಗ್ವೇಜ್ ಅಥವಾ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ 0 ಅಥವಾ 1 ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋ ಭಾಷೆ ಅಥವಾ ಕಂಪ್ಯೂಟರಿಗೆ ಗೊತ್ತಿರೋ ಭಾಷೆ ಯಾವುದು? ಲೋ ಲೆವೆಲ್ ಲ್ಯಾಂಗ್ವೇಜ್. ಆದರೆ ಮನುಷ್ಯಗೆ ಗೊತ್ತಿರೋ ಲ್ಯಾಂಗ್ವೇಜ್ ಯಾವುದು? ಹೈ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಯಾವುದು? ಇಂಗ್ಲಿಷ್ ಲೈಕ್ ಲ್ಯಾಂಗ್ವೇಜಸ್ ಈಸ್ ಕಾಲ್ಡ್ ಆಸ್ ಎ ಹೈ ಲೆವೆಲ್ ಲ್ಯಾಂಗ್ವೇಜ್. ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಯಾವುದು? ಝೀರೋಸ್ ಆ್ಯಂಡ್ ಒನ್ಸ್ ಅಥವಾ ಮಿಷಿನ್ ನೋ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಆಸ್ ಎ ಲೋ ಲೆವೆಲ್ ಲ್ಯಾಂಗ್ವೇಜ್. ಈಗ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಮಿಷಿನ್ ಲ್ಯಾಂಗ್ವೇಜ್ ಅಂತ ಹೇಳಿದ್ನಲ್ಲ, ಸಾರಿ, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲಿಷ್ ಲೈಕ್ ಲ್ಯಾಂಗ್ವೇಜ್ ಇದೆಯಲ್ಲ, ಈ ಹೈ ಲೆವೆಲ್ ಲ್ಯಾಂಗ್ವೇಜ್ C++ ಅನ್ನೋದು ಫಸ್ಟ್ ಪಾಯಿಂಟ್ ನಾವು ಇಟ್ಕೊಳ್ಳಿ. C++ is a high level language. C++ ಅನ್ನೋದು ಹೈ ಲೆವೆಲ್ ಲ್ಯಾಂಗ್ವೇಜ್. ಈಗ ನಾವು ಇಂಗ್ಲೀಷಲ್ಲಿ ಮಾತಾಡ್ತೀವಿ, ಕನ್ನಡ ಮಾತಾಡ್ತೀವಿ, ಇವೆಲ್ಲವೂ ಕೂಡ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ತಿಳ್ಕೊಬೋದು. ಇದರಲ್ಲಿ ಮಾತಾಡ್ಬೇಕಾದ್ರೆ ಹಿಂಗೆ ನಿಯಮ ಇರಬೇಕು, ವ್ಯಾಕರಣ, ಗ್ರಾಮರ್ಸ್ ಅಂತ ಹೆಂಗೆ ಕರಿತೀರಾ ಅದೆಲ್ಲ ಇದೇ ರೀತಿ ಇರಬೇಕು. ಎಕ್ಸಾಂಪಲ್, ಎಲ್ಲಿ ಕಾಮ ಹಾಕಬೇಕು, ಎಲ್ಲಿ ಫುಲ್ ಸ್ಟಾಪ್ ಹಾಕಬೇಕು ಅಂತ ಎಲ್ಲ ಮೊದಲೇ ಇರ್ತಾರಲ್ಲ, ಅಂದರೆ ಅದರ ಸ್ಟ್ರಕ್ಚರ್ನ ಮೊದಲೇ ಡಿಫೈನ್ ಮಾಡಿರ್ತಾರೆ. ನಾವೇನು ಮಾಡಬೇಕು, ಜಸ್ಟು ಯೂಸ್ ಮಾಡಬೇಕು. ಅಂದರೆ ಕ್ಲಾಸಲ್ಲಿ ಏನು ಟೈಮ್ ಟೇಬಲ್ ಹಾಕಿರ್ತಾರೆ ಅದನ್ನು ನಾವು ಅದ್ರ ಪ್ರಕಾರನೇ ಫಾಲೋ ಮಾಡೋಕೆ ಬಿಟ್ಟು ಬೇರೆ ರೀತಿ ಮಾಡೋಕ್ಕಲ್ಲ. ಅಂದರೆ ಮೊದಲೇ ನಿರ್ಧರಿಸುವಂಥ ನಿಯಮಾವಳಿಗಳನ್ನು ನಾವು ಏನಂತ ಕರಿತೀವಿ? ಪ್ರೀ ಡಿಫೈನ್ಡ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. ಫಸ್ಟ್ ಪಾಯಿಂಟು, C++ ಈಸ್ ಎ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೆಕ್ಸ್ಟ್, ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಏನಾಗುತ್ತೆ, ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಯಾವ ರೀತಿ ಬಳಸಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಮೊದಲೇ ನಿರ್ಧರಿಸಿರ್ತಾರೆ. ಅದಕ್ಕೆ ಕಂಪ್ಯೂಟ್ರಲ್ಲಿ ಒಂದು ವರ್ಡನ್ನು ಯೂಸ್ ಮಾಡ್ತಾರೆ, ಯಾವುದಪ್ಪ ಅಂದರೆ ಪ್ರೀ ಡಿಫೈನ್ಡ್. ಮತ್ತು ಇನ್ನೊಂದು ಮಾಡ್ತಾರೆ, ಅದರ ನಿಯಮಾವಳಿಗಳನ್ನು, ಅದರ ಸಂಪೂರ್ಣ ಇದನ್ನು ಸ್ಟ್ರಕ್ಚರ್ನ ಡಿಫೈನ್ ಮಾಡೋದಕ್ಕೆ ಸ್ಟ್ರಕ್ಚರ್ ಡಿಫೈನ್ಡ್ ಅಂತ ಕರಿತೀವಿ. ಅಂದರೆ ಮೊದಲೇ ಅದರ ರೂಪುರೇಷೆಗಳನ್ನು ಮೊದಲೇ ನಿರ್ಧರಿಸಿರೋದು ನಾವು ಹೇಳ್ತೀವಿ ಪ್ರೀ ಡಿಫೈನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅದಕ್ಕೆ ನಾವು ಹೇಳ್ತೀವಿ ಸಿ ಪ್ರೋಗ್ರಾಮನ್ನು ಇನ್ನೊಂದು ಹೇಳ್ತೀವಿ C++ is a pre-defined language. ಆಯ್ತಾ? ಥರ್ಡ್ ಪಾಯಿಂಟ್, C++ is a structured programming ಲ್ಯಾಂಗ್ವೇಜ್. ಈ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಅದರ ರೂಪುರೇಷೆಗಳನ್ನು ಮೊದಲೇ ಬಳಸಿರ್ತೀವಿ. ಆಯ್ತಾ? ನೆಕ್ಸ್ಟ್, C++ is a easy to understand the ಪ್ರೋಗ್ರಾಮ್. ಈಸಿಯಾಗಿ ಪ್ರೋಗ್ರಾಮ್ ಅರ್ಥ ಆಗುತ್ತೆ. ಯಾಕಪ್ಪ ಅಂದರೆ ಇಂಗ್ಲೀಷ್ ಲೈಕ್ ಲ್ಯಾಂಗ್ವೇಜ್ ಆಗೋದ್ರಿಂದ, ಅದು ಹೈ ಲೆವೆಲ್ ಭಾಷೆ ಆಗಿರೋದ್ರಿಂದ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯಾವುದು? C++. ಆಯಿತಾ? ನೆಕ್ಸ್ಟ್ ಪಾಯಿಂಟ್, easy to modify
update or easy to modify, easy to modify or update. The next point is C++ is a easy to check the ಎರರ್, ತಪ್ಪುಗಳನ್ನ ಎರರ್ಗಳನ್ನ ನಾವು ಈಸಿಯಾಗಿ ಚೆಕ್ ಮಾಡಬಹುದು ಯಾವಲ್ಲಿ ನಿಮ್ಮ C++ ಪ್ರೋಗ್ರಾಮಿನ ಲ್ಯಾಂಗ್ವೇಜ್ ಅಲ್ಲಿ. ಆಯ್ತಾ, ಇನ್ನೊಂದ್ಸರಿ ರಿಪೀಟ್ ಮಾಡಲ ಪಾಯಿಂಟ್ಸ್ನ. ನಾವು ಕಂಪ್ಯೂಟರಲ್ಲಿ ಸಾಫ್ಟ್ವೇರ್ ಹಾರ್ಡ್ವೇರ್ ಅಂತ ಓದಿದ್ವಿ. ಸಾಫ್ಟ್ವೇರ್ಸಲ್ಲೇ ಎರಡು ವಿಧಾನ ಇದೆ, ಒಂದು ಅಪ್ಲಿಕೇಶನ್ ಸಾಫ್ಟ್ವೇರು, ಒಂದು ಸಿಸ್ಟಮ್ ಸಾಫ್ಟ್ವೇರ್. ಅದೇ ರೀತಿ ಲ್ಯಾಂಗ್ವೇಜಲ್ಲಿ ಎರಡು ವಿಧಾನ ಇದೆ, ಒಂದು ಹೈ ಲೆವೆಲ್ ಲ್ಯಾಂಗ್ವೇಜು, ಇನ್ನೊಂದು ಲೋ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಏನು? ಇಂಗ್ಲೀಷ್ ಲೈಕ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಇಂಗ್ಲೀಷ್ ಲೈಕ್ ಲ್ಯಾಂಗ್ವೇಜ್ ಅಂದರೆ ಏನಪ್ಪ ಅಂದರೆ ಇಂಗ್ಲೀಷ್ ಯಾವ ರೀತಿ ಇದೆ ಆ ರೀತಿ ಬರೆಯುವಂಥ ಭಾಷೆಯನ್ನು ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಮಿಷಿನ್ ಲ್ಯಾಂಗ್ವೇಜ್ ಅಂತ ಕೂಡ ಕರಿತೀವಿ. ಕಾರಣ ಆ ಮಿಷಿನ್ ಲ್ಯಾಂಗ್ವೇಜು 0 ಮತ್ತು 1 ಜೊತೆ ಇರುತ್ತೆ. ಲೋ ಲೆವೆಲ್ ಲ್ಯಾಂಗ್ವೇಜ್ ಈಸ್ ಎ ಕಾಂಬಿನೇಷನ್ ಆಫ್ zeros and ones, so you can say as a is a machine language. Next ಲೋ ಲೆವೆಲ್ ಲ್ಯಾಂಗ್ವೇಜ್ ಏನಿದೆ ಆ ಲೋ ಲೆವೆಲ್ ಲ್ಯಾಂಗ್ವೇಜು ಕಂಪ್ಯೂಟರಿಗೆ ತುಂಬ ಚೆನ್ನಾಗಿ ಈಸಿಯಾಗಿ ಅರ್ಥ ಆಗೋ ರೀತಿ ಇರುತ್ತೆ, ಅರ್ಥ ಆಗುತ್ತೆ, ಆದರೆ ಮನುಷ್ಯನಿಗೆ ಅರ್ಥ ಆಗಲ್ಲ. ಹೈ ಲೆವೆಲ್ ಲ್ಯಾಂಗ್ವೇಜು ಮನುಷ್ಯನಿಗೆ ಅರ್ಥ ಆಗುತ್ತೆ, ಆದರೆ ಸಿಸ್ಟಮ್ಗೆ ಅರ್ಥ ಆಗಲ್ಲ. ಅದ್ರ ಮಧ್ಯೆ ಒಂದು ಕನ್ವರ್ಟರ್ ಅಂತ ಸಾಫ್ಟ್ವೇರ್ಸ್ನ ಯೂಸ್ ಮಾಡ್ತಾರೆ. ಅದನ್ನು ನಾನು ಆವಾಗಲೇ ಆಲ್ರೆಡಿ ಹೇಳಿದೆ, ಯಾವುದು ಕಂಪೈಲರ್, ಇಂಟರ್ಪ್ರಿಂಟರ್ ಅಂತ. ಇನ್ನೊಂದ್ಸರಿ ರಿಪೀಟ್ ಮಾಡಿ ಹೇಳ್ತೀನಿ ಆಯಿತಾ. ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಏನು ಹೇಳಿದೆ, ಇಂಗ್ಲೀಷ್ ಲೈಕ್ ಲ್ಯಾಂಗ್ವೇಜಸ್ ಅಂತ. ಅದಕ್ಕೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ C++ ಅಂತ ಕರಿತೀವಿ. C++ ಅನ್ನೋದು ಒಂದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. C++ ಅನ್ನೋದು ಅಂದರೆ ಏನು? ಇದು ಒಂದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಒಂದು 1 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾರೆ, ವಾಟ್ ಈಸ್ C++? C++ ಈಸ್ ಎ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇನ್ನೂ ಒಂದು ವರ್ಡ್ ಹೇಳ್ಬೋದು, C++ ಈಸ್ ಎ ಪ್ರೀ ಡಿಫೈನ್ಡ್ ಲ್ಯಾಂಗ್ವೇಜ್. ಇನ್ನೂ ಒಂದು ಹೇಳ್ಬೋದು, C++ ಈಸ್ ಎ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೆಕ್ಸ್ಟ್ C++ ಈಸ್ ಎ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಪ್ರೋಗ್ರಾಮ್. Next, C++ is a easy to modify the program. Next, C++ is a easy to check the errors. ಇಷ್ಟು C++ನ ಮುಖ್ಯವಾದ ಯೂಸ್. ಅಥವಾ ನಿಮಗೆ ಎಕ್ಸಾಮಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಿದ್ರು ಬರೀಬೋದು, ಅಪ್ಲಿಕೇಶನ್ ಅಥವಾ ಯೂಸ್ ಅಂತ ಕೇಳಿದ್ರೆ ನೀವು ಇದನ್ನ ಇಷ್ಟು ಪಾಯಿಂಟ್ನ ನೆನಪು ಇಟ್ಕೊಬೇಕಾಗುತ್ತೆ. ಇದು C++ನ ಮುಖ್ಯವಾದ ಕಾನ್ಸೆಪ್ಟ್. ನೆಕ್ಸ್ಟ್ ಹೇಳ್ಬೇಕಂದ್ರೆ ನಾವು C++ನ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, C++ನ ಕಂಡುಹಿಡಿದವರು ಯಾರು, ಮತ್ತು ಅದರ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿಗೆ C++ ಅರ್ಥ ಆಯಿತು ಅಂತ ಅಂದ್ಕೊತೀನಿ. 1 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ಬರುತ್ತೆ ಅಂತ ಒಂದ್ಸರಿ ಬರ್ಕೊಳ್ಳಿ. 1 ಮಾರ್ಕ್ಸ್ ಕ್ವಶನ್ಸ್ ನಾನು ಹೇಳ್ತೀನಿ ಈಗ. ಈ ಕಾನ್ಸೆಪ್ಟಲ್ಲಿ ಬರೋಂಥ 1 ಮಾರ್ಕ್ಸ್ ಕ್ವಶನ್ನು, ಫಸ್ಟ್ ಕ್ವಶನ್, what is C++? Next, what is high level language? ಮೂರನೇದು, define ಸಾಫ್ಟ್. ಈ 3 ಕ್ವಶನ್ನು ಹಾಕೊಳ್ಳಿ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಪ್ರೋಗ್ರಾಮ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಅದ್ರ ಜೊತೆ C++ನ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ನ ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲಿಂದ ನಿಮಗೆ ಬೇರೆ ಯೂನಿಟು ಸಪ್ರೇಟ್ ಯೂನಿಟ್ ಡಿವೈಡ್ ಮಾಡ್ಕೊಳ್ಳಿ, ನೋಟ್ಸಲ್ಲಿ ಡಿವೈಡ್ ಮಾಡಿಕೊಂಡು ಬರೀಬೇಕು. ಓಕೆ, ಇಲ್ಲಿಗೆ ನಾವು C++ ಇಂಟ್ರಡಕ್ಷನ್ ಒಂದು ಕಾನ್ಸೆಪ್ಟನ್ನ ಮುಗಿಸಿದ್ದೀವಿ. ನೆಕ್ಸ್ಟ್ ಕಾನ್ಸೆಪ್ಟು ಅದರ ಸ್ಟ್ರಕ್ಚರು, ಪ್ರೋಗ್ರಾಮ್ ಡೆಫಿನಿಷನ್ಸ್ನ ಡಿಸ್ಕಸ್ ಮಾಡೋಣ.
ಥ್ಯಾಂಕ್ ಯು. ಏನೇ ಡೌಟ್ ಇದ್ದರೂ ನಿಮಗೆ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ, ನಿಮಗೆ ಕ್ಲಾರಿಫೈ ಮಾಡ್ತೀನಿ.